ಹಾಯ್ ಗಾಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮೆಲ್ಲ ಮಾತಾಡ್ತಾ ಇರೋದು. ಇವತ್ತಿನ ವ್ಲಾಗ್ ಏನಂತ ಹೇಳಿದ್ರೆ, ನನ್ನ ಮನಸ್ಸಿನ ಮಾತುಕತೆ ನಿಮ್ಮ ಜೊತೆ ಹಂಚ್ಕೊತಾ ಇದ್ದೀನಿ. ಇಂಟ್ರೆಸ್ಟ್ ಇರೋರು ಇಷ್ಟಪಟ್ಟು ಕೇಳ್ಬೋದು. ಕೆಲವೊಂದಿಷ್ಟು ನೋವಿನ ಕಥೆಗಳು ಅಂತಲೇ ಹೇಳ್ಬೋದು. ನನ್ನ ಅನುಭವದಲ್ಲಿ ಆಗಿರುವಂಥ ಮಾತುಕತೆ ಅಂತಲೇ ಹೇಳ್ಬೋದು. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮೆಲ್ಲ ಮಾತಾಡ್ತಾ ಇರೋದು. ಒಂದಷ್ಟು ಮದುವೆ ಆಗಿರೋಂಥವ್ರಿಗೂ ಅಷ್ಟೇ, ಮದುವೆ ಆಗದಿದ್ದವ್ರಿಗೂ ಅಂತೆ ಹೇಳೋವಂಥ ಮಾತುಗಳು ಏನಂತ ಹೇಳಿದ್ರೆ, ಮದುವೆ ಆಗೋಕ್ಕಿಂತ ಮುಂಚೆ ಅಪ್ಪ ಅಮ್ಮನ ಮಾತು ಎಲ್ಲರೂ ಕೂಡ ಕೇಳಬೇಕು. ಕೆಲವೊಂದು ಸರಿ ನಾವು ಅವ್ರ ಮಾತು ಕೇಳ್ದಿದ್ದವಾಗ ಎಲ್ಲ ಚೆನ್ನಾಗಿ ಹೋಗ್ತಾ ಇರ್ತೈತೆ. ಏನೋ ಒಂದು ಕಡೆ ಒಂದಿಷ್ಟು ಪ್ರಾಬ್ಲಮ್ ಆದವಾಗ ಆವಾಗ ಅನ್ನಿಸ್ತೈತೆ ಅಪ್ಪ ಅಮ್ಮ ಮಾತು ಕೇಳಬೇಕಾಗಿತ್ತು ಅಂತ. ಬಟ್ ನನಗೆ ಇವಾಗ ಆ ಥರ ಅನಿಸಿಲ್ಲ. ಆದ್ರೂ ಹೇಳ್ತಾ ಇದ್ದೀನಿ, ಅಪ್ಪ ಅಮ್ಮನ ಮಾತು ಕೇಳಬೇಕು ಅಂತ ಪ್ರತಿಯೊಂದು ವಿಚಾರಕ್ಕೂ ಅಷ್ಟೇ. ನಮಗೆ ಫಸ್ಟಿಂದ ಅವರು ನಾವು ಹುಟ್ಟಿ ಬೆಳೆದು ನಾವೊಂದು ಹಂತಕ್ಕೆ ಬರೋ ತನಕ ನಮ್ಮಪ್ಪ ನಮ್ಮಮ್ಮ ನಮಗೆ ಅಂತ ಏನು ಮಾಡ್ತಾರೆ ಅಂದರೆ, ಏನು ಬೇಕು ಏನು ಬೇಡ ಅಂತ ಹೇಳ್ತಾರೆ. ಅದು ನಾವು ಅರ್ಥ ಮಾಡ್ಕೊಳೋ ಸ್ಟೇಜಲ್ಲಿ ಇರಲ್ಲ. ನಮಗೇನು ಇಷ್ಟ ಆಗ್ತದೆ, ಏನು ಚೆನ್ನಾಗಿರ್ತೈತೋ ಅಂತ ನಾವು ದೊಡ್ಡವರಾಗೋ ಗಂಟ ಅವ್ರು ಕೊಡಿಸೋದೇ ನಮಗೆ ಇದಾಗಿರುತ್ತೆ, ಫೈನಲ್ ಆಗಿರುತ್ತೈತೆ. ನಾವು ಒಂದು ಏಜು ಒಂದು ಸ್ಟೇಜಿಗೆ ಬಂದಮೇಲೆ ನಮ್ಗೆ ಬೇಕಾಗಿದ್ದೇ ತಗೋಬೇಕು, ನಮ್ಮ ಮನ್ಸಿಗೆ ಇಷ್ಟ ಆಗಿದ್ದೇ ತಗೋಬೇಕು ಅಂತ ಹಠ ಮಾಡ್ತೀರಿ. ನಮ್ಮಪ್ಪ ನಮ್ಮಮ್ಮನ ಗೊತ್ತಿರ್ತದೆ ನಮ್ಮ ಮಕ್ಳಿಗೆ ಏನು ಕೊಡಿಸಿದ್ರೆ ಕರೆಕ್ಟಾಗಿರ್ತದೆ, ಏನು ಕೊಡಿಸಿದ್ರೆ ಇಷ್ಟ ಆಗ್ತೈತೆ ಅಂತ ಅವ್ರು ಫಸ್ಟಿಂದ ಅವ್ರಿಗೆ ಗೊತ್ತಿರ್ತೈತೆ. ಅವ್ರ ಮಾತು ಕೇಳಬೇಕು ಪ್ರತಿಯೊಂದು ಅಷ್ಟೇ. ಮದುವೆ ಆದಮೇಲೂ ಅಷ್ಟೇ ಹೇಳೋದು ನಾನು. ಒಂದು ಅಮ್ಮನಾಗೆ ಅವರು ಒಂದು ಹುಡುಗನು ಅರ್ಧ ಸ್ಟೇಜ್ ಗಂಟ ಅವ್ರ ಅಮ್ಮ ಕೈ ಹಿಡಿದು ಕರ್ಕೊಬಂದು ನಿಲ್ಸಿರ್ತಲ್ಲ, ಇನ್ನು ಅರ್ಧ ಸ್ಟೇಜ್ ಬಂದು ಅವ್ರು ಇರೋ ತನಕ ಅವ್ರ ಹೆಂಡ್ತಿನೇ ಆಗಿರ್ತಾಳೆ. ಅದರಲ್ಲೂ ನಾನು ಒಂದು ಹೆಂಡತಿಯಾಗಿ ನಮ್ಮ ಯಜಮಾನ್ಗೆ ಹೇಳ್ತೀನಿ, ಕೆಲವೊಂದಿಷ್ಟು ವಿಚಾರಗಳು ನಮ್ಮ ಮಧ್ಯೆ ಇರ್ತೈತೆ. ನಾವು ಹೇಳೋ ಮಾತು ಕೇಳಬೇಕಂತ ನಾವು ಅಂದ್ಕೊಂಡಿರ್ತದೆ, ಅವ್ರಿಗೂ ಒಂಥರ ಮೈಂಡ್ ಇರ್ತದೆ. ಯಾವ ಥರ ನಾವು ಫ್ರೆಂಡ್ಸ್ ಜೊತೆಗೆ ಎಂಜಾಯ್ ಮಾಡಬೇಕು, ಆ ಥರ ಇರಬೇಕು, ಈ ಥರ ಇರಬೇಕು ಅಂತ. ಬಟ್ ನಾವು ಒಳ್ಳೆ ರೀತಿ ಹೇಳ್ಕೊಡ್ತೀರಿ, ಫ್ರೆಂಡ್ಸು ಒಳ್ಳೆ ಥರನೇ ಇರ್ತದೆ. ಟೈಮು ಚೇಂಜ್ ಆದಾಗ ಯಾರಿಗೆ ಏನೇನಾಗುತ್ತೋ ಗೊತ್ತಿಲ್ಲ. ಬಟ್ ನಾನು ಹೇಳೋದು, ಯಾವತ್ತೇ ಆಗಲಿ ಫ್ರೆಂಡ್ಸ್ಗಿಂತ ಇಂಪಾರ್ಟೆಂಟು ಹೆಂಡ್ತಿನೇ ಆಗಿರಬೇಕು. ಯಾಕಂತ ಹೇಳಿದ್ರೆ ಅವ್ರದ್ದು ಕಷ್ಟ ನಷ್ಟ ನೋವುಗಳು ದುಃಖ ಎಲ್ಲ ಹಂಚ್ಕೊಳೋದು ಹೆಂಡ್ತಿನೇ. ಹಂಗಾಗಿ ಹೆಂಡ್ತಿ ಮಾತು ಕೇಳಬೇಕು ಅಂತಲೇ ನಾನು ಹೇಳ್ತೀನಿ. ಇಲ್ಲಿ ಫ್ರೆಂಡ್ಸ್ ಮಾತು ಕೇಳಬಾರ್ದಂತೆ, ಕೆಲವೊಂದು ವಿಚಾರಗಳಿಗೆ ಫ್ರೆಂಡ್ಸ್ ಮಾತು ಕೇಳಬೇಕು. ಹಂಗಂತ ಹೇಳಿ ಎಲ್ಲದರಲ್ಲೂ ಅಷ್ಟೇ ಫ್ರೆಂಡ್ಶಿಪ್ನೇ ಇದು ಮಾಡ್ಕೊಳ್ಕೂಡ್ದು. ಏನೇ ಒಂದಾದರೂ ನೋಡೋದು ತಾಯಿ ತಂದೆ ಇಲ್ಲ ಹೆಂಡ್ತಿ ಅವ್ರ ಮನೆಯವರೇ ನೋಡ್ತಾರೆ. ಫ್ರೆಂಡ್ಸ್ ಅಷ್ಟೇ ಯಾರೂ ಬರಲ್ಲ ನೋಡೋಕೆ. ಸುಮ್ಮನೆ ಮಾತಲ್ಲಿ ಹೇಳ್ಬೋದು ಅಷ್ಟೇ, ಯಾರೂ ನೋಡಲ್ಲ. ಈ ವಿಚಾರ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಇವಾಗ ನಮ್ಮ ಮನೇಲಿ ನಮ್ಮ ಹಸ್ಬೆಂಡ್ಗೆ ಹುಷಾರಿಲ್ಲ ಸ್ವಲ್ಪ. ಆ ಥರ ಇದ್ದಾಗ ಯಾರೂ ಬಂದು ಕೇರ್ ಮಾಡಲ್ಲ, ಮನೆಯವರೇ ಕೇರ್ ಮಾಡಬೇಕು. ಹಂಗಂತ ಇರಬೇಕಂದ್ರೆ ಪ್ರತಿಯೊಂದಕ್ಕೂ ತಾಯಿ ತಂದೆ ಹೆಂಡ್ತಿ ಮಾತು ಮಾತ್ರ ಕೇಳಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ವ್ಲಾಗಲ್ಲಿ ನಾನು ಏನಾದರೂ ತಪ್ಪಾಗಿ ಮಾತಾಡಿದರೆ ಐ ಆಮ್ ಸಾರಿ. ನಮ್ಮ ಅನಿಸಿಕೆ ಪ್ರಕಾರ ನಾನು ಹೇಳಿದ್ದೀನಿ. ಒಬ್ಬೊಬ್ಬರು ಮೈಂಡ್ ಸೆಟ್ಟು, ಒಬ್ಬೊಬ್ಬರು ವಾತಾವರಣ, ಒಬ್ಬೊಬ್ಬರು ಜೀವನ ಒಂದೊಂದು ಥರ ಇರ್ತೈತೆ. ನಮ್ಮ ಜೀವನದಲ್ಲಿ ಇದೇನೆ. ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು. ಇನ್ನು ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನ್ ಒತ್ತೋದು ಮರಿಬೇಡಿ ಫ್ರೆಂಡ್ಸ್.